ನಮಸ್ಕಾರ ಸ್ನೇಹಿತರೆ. ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಗೋರಿಕಾಯಿ ಪಲ್ಯ ದಿಢೀರನೆ ಮಾಡುವಂಥದ್ದು. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಗೋರಿಕಾಯಿಯನ್ನು ಸ್ವಚ್ಛ ಮಾಡಿಕೊಂಡು ನೀಟಾಗಿ ಕತ್ತರಿಸ್ಕೊಂಡು ಇಟ್ಕೊಳ್ಳಿ. 2 ಮೀಡಿಯಮ್ ಸೈಜ್ ಆನಿಯನ್ ಸಾಕಾಗುತ್ತೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಇವಾಗ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನಾನು ಎಣ್ಣೆ ಬಳಸೋದಿಲ್ಲ. ಸೊ ಹಾಗಾಗಿ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಬಿಳಿ ಎಳ್ಳು, ಕರಿಬೇವು ಹಾಗೂ ಅಷ್ಟು ಕತ್ತರಿಸಿದ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಶಾಲೋ ಫ್ರೈ ಆಗಿದ ತಕ್ಷಣ ಅರಿಶಿಣ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಶಾಲೋ ಫ್ರೈ ಆಗೋವರೆಗೂ ಬಿಟ್ಟು ಅಷ್ಟು ಕತ್ತರಿಸಿದ ಗೋರಿಕಾಯಿಗಳು ಹಾಗೂ ಅಚ್ಚ ಖಾರದ ಪುಡಿಯ ಜೊತೆಗೆ 1 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ನೇಹಿತರೆ. ಸೊ 5 ನಿಮಿಷಗಳಲ್ಲೇ ತಯಾರಾಗುವಂತಹ ಗೋರಿಕಾಯಿ ಪಲ್ಯ ನಿಮಗೆ ಇವಾಗ ಸವಿಯಲು ಸಿದ್ಧವಾಗಿದೆ. ಜೋಳದ ರೊಟ್ಟಿ ಹಾಗೂ ಚಪಾತಿಯೊಂದಿಗೆ ಸವಿಯಲು ಅದ್ಭುತವಾದಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ನೋಡಿ, ನಾನಿಲ್ಲಿ ಗೂರೆಳ್ಳು ಪುಡಿ, ಹುಚ್ಚಳ್ಳು ಚಟ್ನಿ ಪುಡಿ ಅಂತ ಕರಿತೀವಿ, ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಬಳಕೆ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಸವಿಯಲು ಸಿದ್ಧವಾದಂತಹ ಗೋರಿಕಾಯಿ ಪಲ್ಯ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.